ಕ್ಷೇತ್ರ ಧರ್ಮಸ್ಥಳದಲ್ಲಿ ಅನ್ನದಾಸೋಹಕ್ಕೆ ಶತಮಾನಗಳ ಇತಿಹಾಸವಿದೆ. ಲಕ್ಷ ದೀಪೋತ್ಸವ ಸಮಯದಲ್ಲಿ ಕೊನೆ ದಿನ ಮಾತ್ರ ಈ ಸೇವೆಯನ್ನು ಭಕ್ತಾದಿಗಳಿಗೆ ಮಾಡಲು ಅವಕಾಶವಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರುವ ಭಕ್ತಾದಿಗಳು ದೀಪೋತ್ಸವಕ್ಕಂತ ಬರುವ ಭಕ್ತಾದಿಗಳಿಗೆ ಅನ್ನದಾನ ಮಾಡುವುದೇ ಈ ದಿನದ ವಿಶೇಷ. ಲಕ್ಷ ದೀಪೋತ್ಸವದ ಕೊನೆಯ ದಿವಸ ನಡೆಯುವ ಈ ದಾಸೋಹ ಸುಮಾರು 25 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಈ ವೇಳೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ದಾಸೋಹದ ಪ್ರತಿ ವಿಭಾಗಗಳಿಗೆ ಭೇಟಿ ನೀಡಿ ಅಭಿನಂದಿಸಿದ್ರು. ಇವರು ಬೆಂಗಳೂರು ಮತ್ತು ಆ ಸುತ್ತಮುತ್ತ ಪ್ರದೇಶ ಆನೇಕಲ್ಲು, ಹೊಸಕೋಟೆ ಮತ್ತು ಕೆಶಿಂಗೇರಿ ಎಲ್ಲ ಬಂದು ಈ ವಿಶೇಷವಾದಂಥ ಆಹಾರ ಕೇಂದ್ರಗಳನ್ನು ಇಲ್ಲಿ ವೈವಿಧ್ಯಮಯವಾದಂಥ ಭಕ್ಷ್ಯಗಳನ್ನು ಕೊಡ್ತಾರೆ. ಇದರಿಂದ ಇದೊಂದು ನಮ್ಮ ಈ ಯಾತ್ರಿಕರಿಗೆ ಮತ್ತು ಇಲ್ಲಿ ಊರವರಿಗೆ ವಿಶೇಷವಾದ ಆಹಾರಗಳನ್ನು ಸಿಗುತ್ತೆ. ಎಲ್ಲರೂ ಒಳ್ಳೆಯದಾಗಲಿ, ಎಲ್ಲರೂ ತಿಂದು ಸಂತೃಪ್ತಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅನ್ನ ಸಂತರ್ಪಣೆಯ ಕಾರ್ಯಕ್ಕೆ ಬೆಂಗಳೂರು, ಹೊಸಕೋಟೆ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ ಹೀಗೆ ರಾಜ್ಯದ ಹಲವೆಡೆಗಳಿಂದ ಈ ಬಾರಿ ಅನ್ನದಾನಿಗಳ ತಂಡ ಆಗಮಿಸಿತ್ತು. ಈ ತಂಡಗಳು ದಾಸೋಹಕ್ಕೆ ಬಗೆ ಬಗೆಯ ಭಕ್ಷ್ಯ ತಿಂಡಿ ತಿನಿಸುಗಳನ್ನು ತಯಾರಿಸಿದ್ವು. ಇಲ್ಲಿ ದೇವಸ್ಥಾನಕ್ಕೆ ಬಂದಾಗಲಿಂದ ನಮಗೆ ಒಳ್ಳೇದಾಗಿತ್ತೆ, ತುಂಬ ಒಳ್ಳೇದಾಗಿತ್ತೆ. ನಮ್ಮ ಮಕ್ಕಳು ಮರಿಗೆಲ್ಲ ಒಳ್ಳೇದಾಗಿತ್ತೆ. ಸ್ವಾಮಿಯಿಂದ ಅನುಗ್ರಹದಿಂದ ನಮಗೆ ಸುಖ ಆರೋಗ್ಯ ಎಲ್ಲದೂ ಕೊಟ್ಟಿದ್ದಾನೆ. ರುಮಾಲ್ ರೋಟಿ, ಪಲಾವ್, ರಾಗಿ ಮುದ್ದೆ, ನಿಪ್ಪಟ್ಟು ಜೊತೆಗೆ ವಿವಿಧ ಹಣ್ಣುಗಳು ಭಕ್ತರ ಹಸಿವನ್ನ ನೀಗಿಸಿದ್ವು. ಅಷ್ಟೇ ಅಲ್ಲದೆ ಜಿಲೇಬಿ, ಹೋಳಿಗೆ, ಮೈಸೂರು ಪಾಕ್, ಹಲ್ವಾ, ಕೇಸರಿ ಬಾತ್ ಜನರ ಬಾಯಿಯನ್ನ ಸಿಹಿಯಾಗಿಸಿದ್ವು. ಒಟ್ಟಾರೆ ಲಕ್ಷ ದೀಪೋತ್ಸವದಲ್ಲಿ ಭಕ್ತಾದಿಗಳಿಗೆ ನಡೆದ ಅನ್ನದಾಸೋಹ ಹೆಚ್ಚು ವೈಶಿಷ್ಟ್ಯತೆಯಿಂದ ಕೂಡಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಭಕ್ತಾದಿಗಳಿಂದ ನಡುವ ಅನ್ನದಾಸೋಹದ ಒಂದು ಝಲಕ್. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ನಾನು ಸೃಷ್ಟಿ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ.